ಹ್ಯಾಪಿ ಬರ್ಡೇ ಪ್ರಸಾದ್. ಥ್ಯಾಂಕ್ ಯು. Come on. Yep. Maybe ಸ್ವಲ್ಪ ವೇಟ್ ಇನ್ಕ್ರೀಸ್ ಮಾಡ್ಬೇಕು. ರೆಪ್ಯುಟೇಷನ್ ಜಾಸ್ತಿ ಹೋಗ್ತಾಯಿದ್ದಲ್ಲ. ಆಲ್ಮೋಸ್ಟ್ ಲಾಸ್ಟ್ ಸೆಟ್ ಅಷ್ಟೊಂದೇನು ಎಫೆಕ್ಟಿವ್ ಅನಿಸ್ಲಿಲ್ಲ. ನೋಡ್ತೇನೆ ಇದೊಂದು ಮೇ ಬಿ ಇವತ್ತು ನಾನು 3 ಸೆಟ್ ಮಾಡ್ತೀನಿ. ಆ್ಯಕ್ಚುಲಿ ನಾನು ಆಲ್ಮೋಸ್ಟ್ 2 ಸೆಟ್ ಅಷ್ಟೇ ಮಾಡ್ತಿದ್ದೆ. ಫಸ್ಟ್ ಸೆಟ್ ಯಾಕೋ ನನಗೆ ಅಷ್ಟೊಂದು ಎಫೆಕ್ಟಿವ್ ಅನಿಸಿಲ್ಲ. ಲೆಟ್ ಮಿ ಸಿ ಇದು ಹೋದ್ಮೇಲೆ ಇದು ಮಾಡಾದ್ಮೇಲೆ ಹೆಂಗೆ ಅನಿಸುತ್ತೆ ಅಂತೇಳಿ. ಮತ್ತು ನಾನಿಲ್ಲಿ ನನ್ನ ಹೀಲ್ನ ಇಡಲಿಕ್ಕೆ ಎಲಿವೇಷನ್ ಯೂಸ್ ಮಾಡಿದ್ದೇನೆ. ಎಲಿವೇಷನ್ ಅಂತ ಅಂದ್ರೆ ಪ್ಲೇಟ್ನ ಯೂಸ್ ಮಾಡಿದ್ದೇನೆ. ಯಾಕಂತ ಅಂದ್ರೆ ಇವಾಗ ನಾನು ಎಲಿವೇಷನ್ ಯೂಸ್ ಮಾಡಿಲ್ಲ ಅಂತ ಅಂದ್ರೆ ನಂದು ಹಿಪ್ ಮೊಬಿಲಿಟಿ ಅಷ್ಟೊಂದಿಲ್ಲ. ಅದ್ರ ಸಲುವಾಗಿ ನಾನು ಕೆಳಗಡೆ ಹೋದಾಗ ನನ್ನ ಅಪ್ಪರ್ ಬಾಡಿ ಮುಂದೆ ಹೋಗ್ಬಿಡುತ್ತೆ. ಅವಾಗ ನಾನು ಜಾಸ್ತಿ ನನಗೆ ಬ್ಯಾಕ್ ಮೇಲೆ ಲೋಡ್ ಬೀಳುತ್ತೆ. ಅದ್ರ ಸಲುವಾಗಿ ನಾನು ಇಲ್ಲಿ ಎಲಿವೇಷನ್ಗೆ ಪ್ಲೇಟ್ನ ಯೂಸ್ ಮಾಡಿದ್ದೇನೆ. ಮತ್ತೇನಾಗುತ್ತೆ ಅಂತ ಅಂದ್ರೆ ನಮ್ಮ ನೀಸ್ ಇರುತ್ತಲ್ಲ ಜಾಸ್ತಿ ರೇಂಜಲ್ಲಿ ಮುಂದೆ ಹೋಗುತ್ತೆ. ಆವಾಗ ಕ್ವಾಡ್ರಿಸೆಪ್ಟ್ ಚೆನ್ನಾಗಿ ಟ್ರೈನ್ ಮಾಡ್ಬೋದು ನಾವು. Come on, Pri. ಈ ಥರ ಟ್ರೈನ್ ಮಾಡೋಕೆ ನನಗೆ ಬೆಟರ್. 1 more set. ನಾನು ಆಲ್ಮೋಸ್ಟ್ ಬಾರ್ಬಲ್ ಸ್ಕ್ವಾಟ್ ಮಾಡ್ತಿದ್ದೆ. ಸೊ ಯಾಕೆ ಲಾಸ್ಟ್ ವೀಕು ನಾನು ಸ್ಮಿತ್ ಮಿಷನಲ್ಲೇ ಸ್ಕ್ವಾಟ್ ಮಾಡಿದ್ದೀನಿ. ನಾನು ಅವಾಗ ಯಾವ ಥರ ಟ್ರೈನ್ ಮಾಡ್ತೀನಿ ಅಂತಂದ್ರೆ ನನ್ನ ತಲೆಯಲ್ಲಿ ಯಾವ ಥರ ಇತ್ತಂದ್ರೆ ನಂಗೆ ಜಾಸ್ತಿ ಲಿಫ್ಟ್ ಮಾಡ್ಬೇಕು. ಅವಾಗ ನಾನು ಲೆಗ್ನು ತುಂಬ ವೈಡಾಗಿ ಇಟ್ಕೊತಿದ್ದೆ. ವೈಡಾಗಿ ಇಟ್ಕೊಂಡ್ರೆ ಜಾಸ್ತಿ ಲಿಫ್ಟ್ ಮಾಡ್ಬೋದು ಅಂಥೇಳಿ. ಸೊ ಜಾಸ್ತಿ ಲಿಫ್ಟ್ ಮಾಡೋದು ಓಕೆ. ನಾವು ಜಾಸ್ತಿ ಲಿಫ್ಟ್ ಮಾಡಿದರೆ ಮಸಲಿಗೆ ಜಾಸ್ತಿ ಲೋಡ್ ಬೀಳುತ್ತೆ. ಬಟ್ ನಮ್ಗೆ ರೈಟ್ ವೇ ಒಳಗೆ ಟ್ರೈ ಮಾಡ್ಬೇಕಾಗುತ್ತಾ. ಇವಾಗ ನಾನು ಫಸ್ಟಿಗೆ ಇಷ್ಟಂತೂ ಇಡ್ತಿದ್ದೆ ನಾನು ಆಲ್ಮೋಸ್ಟ್. ಇಷ್ಟು ಲೆಗ್ ಓಪನ್ ಮಾಡಿದಾಗ ಆಲ್ಮೋಸ್ಟ್ ನಂದು ಇವಾಗ ಕ್ವಾಡ್ರಿಸೆಪ್ಸ್ ಟ್ರೈನ್ ಆಗ್ತಾಯಿದ್ದೆ. ಅದ್ರ ಜೊತೆ ಅಡ್ಯಾಕ್ಟರ್ಸು ಟ್ರೈನ್ ಆಗ್ತಾಯಿದೆ ಮತ್ತು ಗ್ಲೂಟ್ಸ್ ಮೇಲೂ ಹೋಗ್ತಾಯಿದೆ. ಸೊ ಅಲ್ಲಿ ನಾನು
ಎಲಿವೇಶನ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಯಾಕಂದ್ರೆ ಪ್ಲೇಟ್ ಇಡ್ಲಿಕ್ಕೆ ಬರಲ್ಲ. ಪ್ಲೇಟ್ ಇಡ್ಬೇಕಂತಂದ್ರೆ ನಾನು ಲೆಗ್ನ ಒಳಗಡೆ ಇಟ್ಕೋಬೇಕಾಗುತ್ತೆ. ಸೊ ಅವಾಗ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ನಾವು ಮುಂದೆ ಬೆಂಡ್ ಆಗ್ತಿದ್ದೆ, ಸ್ವಲ್ಪ ಬ್ಯಾಕ್ ಮೇಲೆ ನೋಡ್ಬಿಡ್ತೀವಿ ಹೇಳ್ತಿದ್ದೆ ನಾನು. ಇವಾಗ ಏನಂತಂದ್ರೆ ಇದಕ್ಕೂ ನಾನು ಕಂಪೇರ್ ಅಂತ ಅಂದರೆ, ಸೊ ನನಗೆ ಅವಾಗ ಏನು ತಲೆಯಾಗೆ ಒಂದೇ ಇತ್ತು, ಐ ಹ್ಯಾವ್ ಟು ಲಿಫ್ಟ್ ಮೋರ್, ದಟ್ಸ್ ಇಟ್. ಇವಾಗ ಸ್ವಲ್ಪ ಆಲ್ರೆಡಿ ಇವಾಗ ಆ ಥರ ಮೈಂಡ್ಸೆಟ್ ಏನಿಲ್ಲ, ಜಾಸ್ತಿ ಲಿಫ್ಟ್ ಮಾಡೋದೇನಿಲ್ಲ, ವರ್ಕೌಟ್ ಮುಗಿಸ್ಬೇಕು. ಬಟ್ ಐ ಹ್ಯಾವ್ ಟು 100% ಪುಷ್ ಮಾಡ್ಬೇಕು. ಸ್ಮಿತ್ ಮಷಿನ್ಗೆ ಯಾಕೆ ನಾನು ಶಿಫ್ಟ್ ಮಾಡಿದೆ ಅಂತಂದ್ರೆ ಶಿಫ್ಟ್ ಮಷಿನ್ ಅಷ್ಟೇ ಮಾಡಲ್ಲ, ಸ್ಮಿತ್ ಮಷಿನ್ ಅಷ್ಟೇ ಮಾಡಲ್ಲ. ನೆಕ್ಸ್ಟ್ ವೀಕ್ ಮತ್ತು ನಾನು ಅದರಲ್ಲೇ ಮಾಡ್ತೇನೆ. ಅದು ಸ್ವಲ್ಪ ಟೆಕ್ನಿಕ್ ಚೇಂಜ್ ಮಾಡ್ಕೊಂಡಿದ್ದೇನೆ. ಆಲ್ಮೋಸ್ಟು ಪ್ರಾಪರಾಗಿ ಇವಾಗ ಸ್ಕ್ವಾಟ್ ಟೆಕ್ನಿಕ್ ಅಂತ ಅಂದ್ರೆ ರೈಟ್ ವೇ ಟ್ರೈನ್ ಮಾಡ್ಬೇಕಂತಂದ್ರೆ ನಮ್ಮ ಫುಟ್ ಶುಡ್ ಬಿ ನಮ್ಮ ಹಿಪ್ ಲೆವೆಲಲ್ಲಿ ಇರ್ಬೇಕು. ಓಕೆನಾ? ಜಾಸ್ತಿ ಓಪನ್ ಆಗ್ಬಾರ್ದು, ಜಾಸ್ತಿ ಕ್ಲೋಸ್ ಆಗಿರ್ಬಾರ್ದು, ನಮ್ಮ ಹಿಪ್ ಲೆವೆಲಾಗಿ ಇಡಬೇಕು. ಸ್ವಲ್ಪ ಸ್ಟಾಂಚ್ ಅಥವಾ ಮುಂದಿನ ಬೆರಳು ಇರುತ್ತಲ್ಲ ಅದನ್ನು ಸ್ವಲ್ಪ ಈ ಥರ ವಿ ಶೇಪಲ್ಲಿ ಇರ್ಬೇಕು. ಆವಾಗ ಅದು ನಮ್ಮದು ನ್ಯಾಚುರಲ್ ಪೊಸಿಷನಲ್ಲಿ ನಾವು ಕುಂದಿರ್ತೀವಲ್ಲ ಆ ರೇಂಜಲ್ಲಿ ಕುಂದಿರ್ಬೇಕಾಗುತ್ತೆ. ಅದು ನಾವು ಸ್ಕ್ವಾಟ್ನ ಟ್ರೈನ್ ಮಾಡೋದು. ಸೊ ಅವಾಗ ಏನಾಗ್ತಿತ್ತು ಅಂದರೆ ಇಷ್ಟು ಅಗಲ ಇಡ್ತಿದ್ದೆ ನಾನು, ಇಷ್ಟು ಹೋಗ್ತಿದ್ದೆ ನಾನು, ಅಷ್ಟೊಂದು ಕೆಳಗೂ ಹೋಗ್ತಿಲ್ಲ ಇದು. ಇವಾಗ ಆಲ್ಮೋಸ್ಟ್ ನಾನು ಎಷ್ಟಾಗೋದಷ್ಟು ಕೆಳಗೆ ಹೋಗ್ತಾಯಿದ್ದೀನಿ, ಫುಲ್ ರೇಂಜಲ್ಲಿ ಹೋಗ್ತಾಯಿದ್ದೇನೆ. ಸೊ ವೆಯ್ಟ್ ಜಾಸ್ತಿ ಮಾಡಿದ್ರೂ ನಮ್ಗೆ ಹೈಪೋಟ್ರೋಪಿ ಆಗುತ್ತೆ, ಫುಲ್ ರೇಂಜ್ ಆಫ್ ಮೋಷನ್ ಹೋಗಿದ್ರೂ ಹೈಪೋಟ್ರೋಪಿ ಆಗುತ್ತೆ. ಮತ್ತು ಇವಾಗ ಮೂಮೆಂಟ್ ಸ್ಪೀಡ್ ಮಾಡಿದ್ರೂ ಹೈಪೋಟ್ರೋಪಿ ಆಗುತ್ತೆ. ನನ್ನ ಪ್ರಕಾರ ಇವಾಗ ಇಷ್ಟು ದಿನದಿಂದ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾ ಮಾತಾಡೋದಂತಂದ್ರೆ ನಂಗೆ ಬೆಟರ್ ಅನಿಸುತ್ತೆ ಸ್ವಲ್ಪ ಇದರಲ್ಲಿ ಸ್ವಿಚ್ ಆದಾಗ. ಯಾಕಂದ್ರೆ ನಂಗೆ ಅಷ್ಟೊಂದು ಅನ್ನೆಸೆಸರಿ ನನ್ನ ಬ್ಯಾಕ್ ಮೇಲೆ ಲೋಡ್ ಬೀಳೋದಿಲ್ಲ, ಮತ್ತು ನಂಗೆ ಫುಲ್ಲು ರೇಂಜಲ್ಲಿ ಕುಂದಿರ್ಲಿಕ್ಕೆ ಕಂಫರ್ಟೇಬಲಾಗಿ ಕುಂದಿರ್ತೇನೆ. ಅಲ್ಲಿ ಸ್ವಲ್ಪ ನನಗೆ ಅಷ್ಟೊಂದು ಫುಲ್ ರೇಂಜಲ್ಲಿ ಕುಂದಿರ್ಲಿಕ್ಕೆ ಆಗೋದಿಲ್ಲ. ಮತ್ತೇನಾಗುತ್ತೆ ಅಂತಂದ್ರೆ ಅಲ್ಲಿ ನಾವು ಬಾರ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಲೋಡು ಇವಾಗ ಬಾರ್ ಹಿಡ್ಕೊಂಡು ನಾವು ಅದನ್ನ ಮೇಂಟೈನ್ ಮಾಡ್ಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡ್ಬೇಕಂತ. ಇಲ್ಲ ಅದಲ್ಲ, ಏನು ಬ್ಯಾಲೆನ್ಸ್ ಇಲ್ಲ, ಜಸ್ಟ್ ಬೆನ್ನ ಮೇಲೆ ಹಿಡ್ಕೊಳೋದೈತಿ, ಕುಂದ್ರೋದೈತಿ, ಹೇಳೋದೈತಿ ಅಷ್ಟೇ. ಯಾಕಂದರೆ ಬ್ಯಾಲೆನ್ಸ್ ಅದೇ ಮಾಡ್ಕೊಂಡೈತೆ. ಏನಿದ್ರು ನಾವು ಕುಂದಿರ್ಬೇಕು, ಹೇಳ್ಬೇಕು ಅಷ್ಟೇ. ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಬ್ಯಾಲೆನ್ಸ್ ಮಾಡ್ಬೇಕಾದ ಪ್ಲಸ್ ಪಾಯಿಂಟು ಅಲ್ಲಿ ಇದೆ. ಯಾಕಂದ್ರೆ ನಮ್ಮ ಇಂಟೀರಿಯರ್ ಫುಲ್ ಬಾಡಿ ನಮ್ಮದು ಆ್ಯಕ್ಟಿವ್ ಆಗಿರುತ್ತೆ, ಕೋರ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಯಾಕಂದ್ರೆ ಬಾಡಿ ಪೂರ್ತಿ ನಮ್ಮ ಸ್ಟೇಬಲಾಗಿ ಇಡ್ಲಿತ್ತೆ. ಸೊ ಡಿಪೆಂಡಿಂಗ್ ಫಾರ್ ಮಸಲ್ ಗ್ರೋತ್, ಸ್ಮಿತ್ ಮಿಷನ್ ಇಸ್ ದ ಬೆಸ್ಟ್. ಫಾರ್ ಬಾಡಿ ಬಿಲ್ಡಿಂಗ್ ಐ ವಿಲ್ ರೆಕಮೆಂಡೆಡ್ ಆಲ್ಮೋಸ್ಟ್ ಇವಾಗ ಮಂತ್ಲಿ ಅಂತ ಅಂದ್ರೆ ಆಲ್ಮೋಸ್ಟ್ ನೀವು ಯಾವ ಥರ ನಿಮ್ಮದು ವರ್ಕೌಟ್ ಶೆಡ್ಯೂಲ್ ಬರುತ್ತೆ ಗೊತ್ತಿಲ್ಲ. ವೀಕ್ಲಿ ನಾನು 2 ಟೈಮ್ಸ್ ಲೆಗ್ಸ್ನ ಟ್ರೈನ್ ಮಾಡ್ತೀನಿ. ಒಂದಿನ ಡೆಡ್ ಲಿಫ್ಟ್ ಮಾಡ್ತೀನಿ, ಒಂದಿನ ಸ್ಕ್ವಾಟ್ನ ಮಾಡ್ತೀನಿ. ಆಲ್ಮೋಸ್ಟ್ ಸೆಕೆಂಡ್ ಡೇ ಬಂದು ನಾನು ಜಾಸ್ತಿ ಹಿಪ್ ಮತ್ತು ಹ್ಯಾಮ್ಸ್ಟ್ರಿಂಗ್ ಮೇಲೆ ಫೋಕಸ್ ಮಾಡ್ತೀನಿ, ಕ್ವಾಡ್ಸ್ ಮೇಲೆ ಏನು ಫೋಕಸ್ ಮಾಡಲ್ಲ. ಸೊ ವೀಕ್ಲಿ ಒಂದು ಸಲ ನಾನು ಸ್ಕ್ವಾಟ್ ಮಾಡ್ತೇನೆ. ಅದರಲ್ಲಿ ನಾನು ಒಂದು ಸಲ ಸ್ಮಿತ್ ಮಿಷನಲ್ಲಿ ಮಾಡ್ತೇನೆ ಇವಾಗ. ಸೊ ಲಾಸ್ಟ್ ವೀಕು ಸ್ಮಿತ್ ಮಿಷನಲ್ಲಿ ಮಾಡಿದ್ದೆ. ಒಂದು ಮಂತ್ಲಿ 1 ಟೈಮ್ ಫಾರ್ ಸ್ಕ್ವಾಟ್, ಓಕೆ, ಬಾರ್ಬಲ್ ಸ್ಕ್ವಾಟ್ 2 ಟೈಮ್ಸ್ ಓಕೆ. 2 ಟೈಮ್ಸ್ ಅಲ್ಲಿ ಮಾಡ್ಬೋದು, 2 ಟೈಮ್ಸ್ ಇಲ್ಲಿ ಮಾಡ್ಬೋದು, ಬ್ಯಾಲೆನ್ಸ್ ಮಾಡ್ಕೋಬೋದು. ಬೋತ್ ಆರ್ ಆಲ್ಮೋಸ್ಟ್ ಸೇಮ್, ಬಟ್ ಬೆಟರ್ ಫಾರ್ ಬಾಡಿ ಬಿಲ್ಡರ್ಸಿಗೆ ನಾ ರೆಕಮೆಂಡ್ ಮಾಡೋದು. Come on. Yep.
Come on, do it. The fuck off. Can you know why I am doing like this? ತುಂಬ ದಿನದಿಂದ ಯೋಚನೆ ಮಾಡ್ತಿದ್ದೆ ನಾನು ಈ ಥರ ಮಿಷನ್ ಎಲ್ಲಿ ಸಿಗುತ್ತೆ ನನಗೆ ಮಾಡ್ಲಿಕ್ಕೆ ಅಂತೇಳಿ. ವೈ ಆಮ್ ಸೇಯಿಂಗ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಲ್ಮೋಸ್ಟ್ ನಾವು ಲೆಗ್ ಎಕ್ಸ್ಟೆನ್ಷನ್ ಮಾಡೋ ಮುಂಚೆ ಈ ಸಿಟ್ಟಿಂಗ್ ಪಾಯಿಂಟಲ್ಲಿ ಇರೋ ಮಿಷನ್ ನೋಡ್ತೇವೆ ನಾವು, ಸಿಟ್ಟೆಡ್ ಲೆಗ್ ಎಕ್ಸ್ಟೆನ್ಷನ್. ಸೊ ನಾನು ಇದನ್ನ ಯಾಕೆ ಈ ಪೋಸ್ಚರಲ್ಲಿ ಹೋಗಿ ಮಾಡ್ತಿದ್ದೇನೆ ಅಂತ ಅಂದ್ರೆ ನಾನು ಮೈ ಬಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ಬೋದು ಅದ್ರ ಬಗ್ಗೆ. ನಮ್ಮ ಕಾನ್ಸೆಪ್ಟಲ್ಲಿ ರೆಕ್ಟಸ್ ಫೆಮೋರಸ್ ಅಂತ ಇರುತ್ತೆ. ಅದು ನಾವು ಇವಾಗ ಓಕೆ ಫ್ಲೆಕ್ಷನ್, ಇವಾಗ ನಮ್ಮದು ಹಿಪ್ ಫ್ಲೆಕ್ಷನ್. ಓಕೆ ಸಿ, ಇದು ಇವು ಸಿಟ್ಟಿಂಗ್ ಪೊಸಿಷನ್ದಲ್ಲಿ ಇದ್ದಾಗ ಮತ್ತು ನಮ್ಮ ಬಾಡಿ ಮುಂದಿದೆ. ಇವಾಗ ಸಿಟ್ಟಿಂಗ್ ಪೊಸಿಷನ್ ಅಂತ ಅಂದ್ರೆ ಎಕ್ಸ್ಟೆನ್ಷನ್ ಆರ್ ಫ್ಲೆಕ್ಷನ್. ನಂಗೆ ಅದ್ರ ಮೇಲೆ ತುಂಬ ಡೌಟ್ ಬರುತ್ತೆ, ನಂಗೆ ಕನ್ಫ್ಯೂಸ್ ಆಗಿ ಹೋಗ್ತೇನೆ. ಸೊ ಅದನ್ನ ಬಿಡ್ರಿ, ಅದು ಪಾಯಿಂಟ್. ಲೆಗ್ ಇವಾಗ ಈ ಪೊಸಿಷನಲ್ಲಿದೆ. ಯಾಕಂತ ಅಂದ್ರೆ ಇಲ್ಲಿ ನಮ್ಮದು ರೆಕ್ಟಸ್ ಫಿಮೋರಸ್ ಮಸಲ್ ಅದು ಕಾಂಟ್ರ್ಯಾಕ್ಟ್ ಆಗಿರುತ್ತೆ. ಆವಾಗ ನಾವು ನೀ ಎಕ್ಸ್ಟೆನ್ಷನ್ ಮಾಡೋ ಮುಂಚೆ ಆ ಮಸಲ್ಸ್ ಇನ್ವಾಲ್ವ್ ಆಗೋಲ್ಲ. ಅದನ್ನು ಆ್ಯಕ್ಟಿವ್ ಇನ್ಸಫಿಷಿಯೆಂಟ್ ಥಿಯರಿ ಅಂತಾರೆ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನಾ ಈ ಪೊಸಿಷನಲ್ಲಿ ಹೋದಾಗ ಅದು ಕಾಂಟ್ರ್ಯಾಕ್ಟ್ ಆಗಿರೋಂಗಿಲ್ಲ. ಅದ್ರ ಸಲುವಾಗಿ ನಾನು ಈ ಪೊಸಿಷನಲ್ಲಿ ಮಾಡ್ತಿದ್ದೀನಿ. ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ನಾನು, ಆಲ್ಮೋಸ್ಟ್ ಇವಾಗ ಲೆಗ್ ಎಕ್ಸ್ಟೆನ್ಷನ್ ಮಿಷನ್ ಇದೇ ಥರ ಬರ್ತಾಯಿದ್ದಾವೆ. ಸೊ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ, ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ ಲೆಗ್ ಎಕ್ಸ್ಟೆನ್ಷನ್ ಮಿಷನ್. ಇದೊಂದು ನೆನ್ಪಿಟ್ಕೊರಿ ನೀವು. ನನಗೆ ಜಾಸ್ತಿ ರೆಪ್ಯುಟೇಷನ್ ಮಾಡೋ ಮುಂಚೆ ಅದು ಬರ್ನಿಂಗ್ ಫೀಲ್ ಬರುತ್ತಲ್ಲ, ಐ ಡೋಂಟ್ ಲೈಕ್ ದ್ಯಾಟ್ ಒನ್. ಅದ್ರ ಸಲುವಾಗಿ ನನಗೇನಿದ್ರು ಫೇಲ್ಯೂರ್ ಮಾಡ್ಬೇಕು ಅಷ್ಟು. ಓ 2 ಲೆಗ್ಗಿಂದ ಮಾಡಿದ್ರೆ ನನ್ನ ಮಸಲ್ನ 10 to 8 ರೆಪ್ಯುಟೇಷನ್ ಒಳಗೆ ಫೇಲ್ಯೂರ್ ಮಾಡಲಿಕ್ಕೆ ಆಗೋಲ್ಲ ಇಲ್ಲಿ. ಅದ್ರ ಸಲುವಾಗಿ ಇವಾಗ ಸಿಂಗಲ್ ಲೆಗ್ಗಲ್ಲಿ ಮಾಡ್ತೇನೆ. ಕಮ some weight. Yes, 60 kg. Okay, let me check. Oh, come on. Good one. Come on. ತ್ರೀ ಸೆಟ್. ಒಂದನೇ ಸೆಟ್ ಅಂತೂ ನಾನು ಆ್ಯಡ್ ಮಾಡ್ತಾಯಿಲ್ಲ, ಕೌಂಟ್ ಮಾಡ್ತಾಯಿಲ್ಲ. ಸೊ 2 ಸೆಟ್ ಆಯಿತು. ಐ ಥಿಂಕ್ ಇವತ್ತು ಲೆಗ್ ಪ್ರೆಸ್ ಏನು ಮಾಡೋದು ಬೇಡ, 1 more ಸೆಟ್ ಇದನ್ನು ಮಾಡೋಣ. ಎನಿವೇಸ್ ಒಂದು ಮಸಲ್ ಗ್ರೂಪಿಗೆ ನಾನು
6 ಸೆಟ್ ಮಾಡ್ತೇನೆ. ಸೊ ಫಸ್ಟ್ ವಿ ಡಿಡ್ ಸ್ಕ್ವಾಟ್ 3 ಸೆಟ್, ಇದೊಂದು 2 ಸೆಟ್ ಆಯಿತು. ಸೊ ಇನ್ನೊಂದು ಸೆಟ್ ಮಾಡಿದರೆ 6 ಸೆಟ್. ಕಾಫ್ ಮಸಾಜ್, ತುಂಬ ಜನ ನಿಮ್ಮ ಕಾಫ್ ಮಸಲ್ನ ಟ್ರೈನ್ ಮಾಡಿ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಸೊ ಯಾವತ್ತೂ ನಿಮ್ಮ ಕಾಫ್ ಮಸಲ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಲೆಗ್ಗಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾವಾಗ ನೀವು ಡಬಲ್ ಬೈಸೆಪ್ಸ್ ಮಾಡ್ತೀರಲ್ಲ ಅವಾಗ ತುಂಬ ಮ್ಯಾಟ್ರ್ ಆಗುತ್ತೆ. ಕಾಫ್ ಮಸಲ್ ಅವ್ರ ಹ್ಯಾಮ್ಸ್ಟ್ರಿಂಗ್ ಮಸಲ್, ಹ್ಯಾಮ್ಸ್ಟ್ರಿಂಗ್ ಮತ್ತು ಕಾಫ್ ಮಸಲ್ನ ತುಂಬ ಫೋಕಸ್ ಮಾಡಿರಿ. ಇವಾಗ ಆಲ್ಮೋಸ್ಟ್ ಜನ ಯಾವ ಥರ ಅಂತಂದ್ರೆ ಸ್ಕ್ವಾಟ್ ಮಾಡಿ, ಸ್ಕ್ವಾಟ್ನ ಕ್ವಾಡ್ರಿಸೆಪ್ಸ್ನ ಚೆನ್ನಾಗಿ ಟ್ರೈನ್ ಮಾಡೋದು, ಹ್ಯಾಮ್ಸ್ಟ್ರಿಂಗಿಗೆ ಒಂದು ಲೆಗ್ ಕರ್ಲೊಂದು ಮಾಡಿ ಮನೆ ಕಡೆ ಹೋದ್ರೆ ಆಯ್ತು, ಅಷ್ಟೇ ಲೆಗ್ ಡೇ. ಕ್ವಾಡ್ರಿಸೆಪ್ಟಿಗೆ ಯಾವ ಥರ ಟ್ರೈನ್ ಮಾಡ್ತಿದ್ದೀರಾ ಅದೇ ಥರ ಹ್ಯಾಮ್ಸ್ಟ್ರಿಂಗೂ ಟ್ರೈನ್ ಮಾಡಿರಿ. Fuck off. ಎಲ್ಲ ಮೇಲೆ ಕೆಳಗೆ ಆಗುತ್ತೆ ಈ ಕಂಪೌಂಡ್ ಮೂಮೆಂಟ್ ಎಕ್ಸಸೈಸ್ ಮಾಡೋದ್ರಲ್ಲಿ. ಡಿಯಲ್ ಇದನ್ನು ಮಾಡೋ ಮುಂಚೆ ಆಲ್ಮೋಸ್ಟ್ ಇವಾಗ ನಾ ಏನು ಇದನ್ನ ಸ್ಕ್ವಾಟ್ರಾಗಿ ಯೂಸ್ ಮಾಡ್ತಿದ್ದೀನಲ್ಲ ಅದೇ ಥರ ನೀವು ಯೂಸ್ ಮಾಡಿರಿ. ಈ ಥರ ಮೇಲೆ ಇಟ್ಕೊರಿ ಬಾರ್ನ. ಇವಾಗ ಕೆಳಗಿಂದ ಲಿಫ್ಟ್ ಮಾಡಿ RDL ಮಾಡ್ತೇನಂತ ಅಂದ್ರೆ ಫೈನ್, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಾಗುತ್ತಂತಂದ್ರೆ ನಾವು RDL ಮಾಡ್ತಾಯಿದ್ದೀವಿ. ಸೊ ನಮ್ಮದೇನಿದ್ರು ಫೋಕಸ್ಸು ನಮ್ಮ ಹ್ಯಾಮ್ಸ್ಟ್ರಿಂಗ್ ಮೇಲೆ. ಇವಾಗ ಕೆಳಗಿಂದ ಲಿಫ್ಟ್ ಮಾಡಿದೆವು ಅಂತ ಅಂದ್ರೆ ಅಲ್ಲಿ ನಮ್ಗೆ ಕೆಳಗಿಂದ ಮೇಲೆ ಎತ್ತಲಿಗೆ ಎನರ್ಜಿ ಬೇಕು. ಅಲ್ಲಿ ನಾವು ಇವಾಗ ಕೆಳಗಿಂದ ಮೇಲೆ ಎತ್ತೆ ಅಂದರೆ ಇನ್ನೂ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸೊ ನಾವು ಈ ಥರ ಯೂಸ್ ಮಾಡಿದಾಗ ಡೈರೆಕ್ಟಾಗಿ ನಾವು ಲಿಫ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ನಾವಲ್ಲಿ ಎನರ್ಜಿನ ಯೂಸ್ ಮಾಡ್ತೀವಿ. ಈ ಸಿಂಪಲ್ ಈ ಸ್ಟ್ರಿಕ್ ಏನಂತಾರೆ ಇದಕ್ಕೆ, ಟ್ರಿಕ್, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಮಾರ್ಟ್ ಆಗಿ ವರ್ಕೌಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಟ್ರ್ಯಾಪ್ ಹಾಕಿ ಚೆನ್ನಾಗಿ ಗ್ರಿಪ್ ಹಿಡ್ಕೊಂಡೆ ಇಲ್ಲಿಂದ ಅಷ್ಟೇ ಲಿಫ್ಟ್ ಮಾಡೋದಿಷ್ಟ ಕೆಲಸ. ಕೆಳಗಿಂದ ಎಬ್ಬಿಸಿ ಅಲ್ಲೇ ಅರ್ಧ ಫಟಿಗೆ ಆಗ್ಬಿಡ್ತೇವೆ ನಾವು. ಮತ್ತೊಂದು ಏನಂದರೆ ಇದನ್ನು ಮಾಡೋ ಮುಂಚೆ ತುಂಬ ಜನ ಬ್ಯಾಕ್ ಮೇಲೆ ತುಂಬ ಲೋಡ್ ಬೀಳುತ್ತೆ ಅಂತಾರೆ. ನಿಮಗೇನಾದನ್ನು ಆ ಥರ ಆಗ್ತಾಯಿದ್ರೆ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಲೆಗ್ ಡೇದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ, ಯಾವ ಥರ ಮಾಡಿದರೆ ನಿಮ್ಮ ಬ್ಯಾಕ್ ಮೇಲೆ ಲೋಡ್ ಬರಲ್ಲ, ಏನು ಮಾಡ್ಬೋದು ಅಂತ ಹೇಳಿ. Come on. 2.
Come on. Done. One more exercise. Leg curl. Last one, buddy. Come on. Last one. Come on, buddy. Come on. ಆಯಿತು, ಇವತ್ತಿನ ಲೆಗ್ ಡೇ. ಟೈಮು 7:45. 8 ಆಗಸ್ಟಲ್ಲಿ ಇಲ್ಲಿಂದ ಹೋಗ್ಬೇಕು ನಾನು. ಸೊ ಇಲ್ಲಿಂದ ಮೆಟ್ರೋಗಂತ ಅಂದ್ರೆ ಒಂದು 20 ಮಿನಿಟ್ಸು, ಮೆಟ್ರೋಯಿಂದ 1 ಅವರ್ ಆಗುತ್ತೆ. ಆಲ್ಮೋಸ್ಟ್ 10 PM ಆಗೋ ಒಳಗೆ ರೂಮಿಗೆ ಹೋಗ್ಬೇಕು. ಲೆಟ್ಸ್ ಚೆಕ್ ಲೆಗ್ ಪಂಪ್ ಬ್ರೋ. ಲೈಕ್ ಕಂಡೀಷನ್ ತೋರಿಸ್ಲಿಕ್ಕೆ ಬರ್ತಾ ಇಲ್ಲ ಅಂತೇಳಿ. ಡ್ಯಾಮ್ ಹ್ಯಾಮ್ಸ್ಟ್ರಿಂಗ್ ಮಾತ್ರ ಈ ಸಲ ಡ್ಯಾಮಾಗಿ ಕಾಣ್ತಿದ್ದಾವೆ. ಸಿ ಕಾಫ್ ಮಸಲ್ಸ್ ಮಾತ್ರ ಇಷ್ಟು ವರ್ಷ ಓಡಿದಕ್ಕೂ ಸಾರ್ಥಕ ಆಗುತ್ತೆ. ಸಿ